ಎಷ್ಟಾಕಂಡ 6 ಸಾಕಾ? ಸಾಕು. ರೈಸ್ ಮಾಡೋ ಸ್ವಲ್ಪ ತಿನ್ನೋ. ಹಿಂಗ ತಿನ್ನೋದು ಗುರು. ನಾವಿವಾಗ ತಂತಿ ತಗೋಬೇಕು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ನಾನು ಹೋಗಿ ಕಟಿಂಗ್ ಮಾಡಿಸ್ಬೇಕು. ಎಷ್ಟು ಬೆಳಗಡೆ ಇದೆ ನೋಡಿ. ಪಾನ್ಕ ಅಂತ ಹೇಳು. ಇದೊಂಥರ ಡಿಫ್ರೆಂಟ್ ಪಾನಕ. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ. ಇವತ್ತು ನನ್ನ ಪೂರ್ತಿ ದಿನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಶುರು ಮಾಡ್ಬಿಡೋಣ. ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗೈತೆ. ಇಲ್ಲಿ ನಮ್ಮ ವಿನು ಮತ್ತು ಗಾನೋ ಇಬ್ಬರು ಕೂತ್ಕೊಂಡು ಜೋಕಾಲಿ ಆಡ್ತಾವ್ರೆ. ಗಾನೋ ಲವ್ ಈ ಕಡೆ ಏನು ಕಾಣಿಸ್ತಾ ಇಲ್ಲ, ಈ ಕಡೆಯಿಂದ ನೋಡ್ಕೊಬಿಡಿ. ಶಿಸ್ತಾಗಿ ಕಾಣ್ತಾನೆ. ಸ್ವಲ್ಪ ಯಾರ ಹತ್ರನೂ ಬರಲ್ಲ ಇವನು. ನಾನು ಕರುನ್ ಮಾತಾಡ್ಸೋಣ ಅಂತ ಬಂದರೆ ಹಸು ಎದ್ದು ನಿಂತ್ಬಿಡ್ತು. ಏನು ಮಾಡ್ತಾನೆ ನನ್ನ ಮಗನ ಅಂದ್ಬಿಟ್ಟು. ಇದು ಹೊರಗಡೆ ಒಂದು ರೌಂಡ್ ಓಡಿಸ್ತೀನಿ. ಒಳ್ಳೆ ರೇಸ್ ಕುದುರೆ ಓಡಂಗೆ ಓಡುತ್ತೆ ಇದು ಕರು. ಇಲ್ಲಿ ಮಾತ್ರ ಮೆತ್ತ ಮಲಗೈತೆ. ಆಮೇಲೆ ಬಿಡ್ತೀನಿ ಸುಮ್ಮನೆ ಆಚೆ ನೋಡೋರಂತೆ. ಇವಾಗ ಊರಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಗೇಟೆಲ್ಲ ಹೊರಗಡೆ ಐತಲ್ಲ, ಇದೆಲ್ಲ ನೆಡಬೇಕು. ಅದಕ್ಕೋಸ್ಕರ ಸರಳು ತಂದಿಟ್ಟಿದ್ದೀವಿ. ತುಂಬ ದಿನ ಆಗಿತ್ತು. ಇವಾಗ ಇದನ್ನು ನೆಟ್ಬಿಟ್ಟು ಇಲ್ಲಿಗೆ ಇದು ನೆಟ್ಟು ತಂತಿ ಬೇಲಿ ಹಾಕಿ ಮತ್ತು ಕರು ಬಿಡಬೇಕು. ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಹಳ್ಳ ತೆಗೆದೈತೆ. ಅದನ್ನ ಸ್ವಲ್ಪ ಸರಿ ಮಾಡಿಬಿಟ್ಟು ಕಂಬ ನೆಟ್ಬಿಡ್ಬೇಕು. ಪೋಲು ನೆಟ್ಬಿಡೋಣ ಬನ್ನಿ. ಏನು ಮಾಡ್ತಾಯಿದ್ದೆ? ನಾನು ಬಾಕ್ಸ್ ತಗೊಳ್ತಾ ಇದ್ದೀನಿ. ಯಾಕೆ ಇಲ್ಲಿ ತಿಂಡಿ ಮಾಡಲ್ವಾ? ಇಲ್ಲ ಆಯ್ತಾ? ಸರಿ. ಮತ್ತು ನನಗೆ ಹೇಳನೇ ಇಲ್ಲ, ನಂಗೆ ಕರೆನೂ ಇಲ್ಲ. ಎಷ್ಟಾಕಂಡ? 6 ಸಾಕಾ? ಸಾಕು. ಸರಿ. ಮತ್ತು ನಡ್ರಿ ಹಾಗಾದ್ರೆ ಬಿಡಿ ನಿಮ್ಮ ಗಾಡಿನ. ಸಿಕ್ತಾಕಿ ಹೊರಟ್ರಾ? ನಡ್ರಿ. ನಮ್ಮ ಇಡ್ಲಿಯವರು ಈಗ ಹೊರಡ್ತಾರೆ. ಸ್ಕೂಟಿ ತಿರಿಯಾಕಕ್ಕೆ ಒಬ್ರು ಬೇಕು ಅವ್ರಿಗೆ. ಅದಕ್ಕೆ ಈಗ ಸ್ಕೂಟಿ ತಿರಿಯಾಕೆ ಕೊಟ್ಬಿಡ್ತೇವೆ. ಕೊಡಪ್ಪ ಕೀನ. ಹೊರಟಾ? ಬಾಯ್. ಜೋಪಾನ. ರೈಸ್ ಮಾಡೋ ಸ್ವಲ್ಪ. ಇಡ್ಲಿ ಹೋಟ್ಲುಗಳು. ಇವಾಗ ನಾವು ಹೋಗಿ ಫ್ರೆಶ್ ಆಗಿ ಮುಖ ತೊಳೆದು ತಿಂಡಿ ಮಾಡ್ಕೊಂಡು ಮತ್ತೆ ಹೋಗಿ ಕಟಿಂಗ್ ಮಾಡಿಸ್ಬೇಕು. ಕಟಿಂಗ್ ಮಾಡಿಸ್ಕೊಂಡು ಮತ್ತೆ ಜಮೀನ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಇವಾಗ ನಮಗೇನೋ ಆಲ್ರೆಡಿ ತಿಂಡಿ ಮಾಡೋದು ಕೂತ್ಬಿಟ್ಟವನೇ. ಏನಮ್ಮ ತಿಂಡಿ? ಸರಿ. ಮತ್ತು ಚೆಚ್ಚು ಹಾಗಾರೆ. ಯಾವುದಿದು? ಚಿಂಟು ಟಿವಿ ಹಾಕೋ ಕೂತಿದೆಯಲ್ಲ ನೀನು. ನಾಚಿಕೆ ಆಗಲ್ವ ನಿಂಗೆ? ಹಾಂ ಗುರು, ನಮ್ಮ ಮನೇಲಿ ಇವತ್ತು ತಿಂಡಿ ಬಂದು ದೋಸೆ, ಜೊತೆಗೆ ಅಲಸಂದೆ ಕಾಳು ಮತ್ತು ಅವರೆಕಾಳು ಗೊಜ್ಜು ಮಾಡಿದ್ದಾರೆ. ಟೇಸ್ಟ್ ನೋಡೋಣ ಬನ್ನಿ ಹೆಂಗೈತೆ ಅಂತ. ಚೆನ್ನಾಗೈತೆ. ನಾನು ತರಕಾರಿ ಗೊಜ್ಜು ತಿನ್ನಲ್ಲ. ನಮ್ಮ ವಿನೋ ಐಸ್ ಕ್ರೀಮ್ ತಗೊಂಡವನೆ. ಟ್ಯೂಬ್ ತಗೊಂಡ ಒಂದು. ನಾವೊಂದು ಕುಲ್ಫಿ ತಗೊಂಡೆ. ಕುಲ್ಫಿ ಇವಾಗ ಸದ್ಯಕ್ಕೆ ಇಷ್ಟು ಬಂದು ನಿಂತೈತೆ. ನಮಗಂತೂ ಇವತ್ತು ಪೂರ್ತಿ ಇದೇ ಕೆಲಸ ಆಗುತ್ತೆ ಅನ್ಕೋತೀನಿ. ಎಲ್ಲ ಮುಳ್ತಂತಿ ಎಲ್ಲ ಫುಲ್ ಲೂಸಾಗ್ಬಿಟ್ಟಿತ್ತು. ಅದೆಲ್ಲ ಟೈಟ್ ಮಾಡಿ ಕಟ್ಟಬೇಕು. ಅದೇ ಕೆಲಸ ಹಿಡಿತೈತೆ. ತಿಂಡಿ ಮಾಡ್ಕೊಂಡು ಬಂದ್ವಿ. ಆವಾಗಲೇ ಇದು ನೆಟ್ಬಿಡೋಣ ಅಂತ ಇದು ನೆಡೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಹಿಂದ್ಗಡೆ ಇದೆಲ್ಲ ಬಿದ್ದೋಗೈತಲ್ಲ, ಅದಕ್ಕಾಗಿ ಅದು ಕಟ್ಟಬೇಕು. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ವಿ. ಸದ್ಯಕ್ಕೆ ಗುರು ನಾನು ಈ ತಂತಿ ಇದ್ವಲ್ಲ, ಇವೆಲ್ಲ ಟೈಟ್ ಮಾಡಿದೆ. ಎಲ್ಲ ಜಳ್ಳು ಬಿದ್ದೋಗಿದ್ದು, ಸಿಕ್ಕಾಪಟ್ಟೆ ಜಳ್ಳು ಬಿದ್ದೋಗಿದ್ದು ಎಲ್ಲನೂ. ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟೆಲ್ಲ ಕಟ್ಟಿದ್ದೀನಿ. ಇವಾಗ ಆ ಕಡೆ ಗೇಟ್ ಇತ್ತಲ್ಲ, ಅದು ಆಗಲ್ಲ. ಅಂದರೆ ಇದರಲ್ಲಿ ಕಟ್ಟಿದ್ದು ಹಚ್ಚೆ ಗಳಗಳ್ಳಿ. ಇವಾಗ ಅದು ಆಗಲ್ಲ ಅಂದ್ಬಿಟ್ಟು ನಾನು ತಂತಿ ಫೆನ್ಸ್ ಬರ್ತಾವಲ್ಲ ಅದರಲ್ಲೇ ಮಾಡಿಸ್ಬಿಟ್ಟು ತಂದು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ. ನಮ್ಮ ಹುಡುಗನಿಗೆ ಹೇಳಿದ್ದೀನಿ, ಕೆಂಚನ್ಗೆ. ಅವನು ಬಾ ಹೋಗೋಣ ಅಂತ ಹೇಳವನೆ. ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ
ಅದು ಗೇಟ್ಗೆ ರೆಡಿ ಮಾಡಿಸ್ಕೊಂಡು ಜಾಲರಿ ತಂದುಬಿಟ್ರೆ ನಾನೇ ರೆಡಿ ಮಾಡಿಬಿಡ್ತೀನಿ. ರೆಡಿ ಮಾಡಿ ಅದಾಗೆ ಕೂರಿಸ್ಬಿಡೋದಷ್ಟೇ. ಇದೇನಕ್ಕಂದರೆ ಸ್ವಲ್ಪ ಇಲ್ಲಿ ವೆಹಿಕಲೆಲ್ಲ ಬಂದರೆ ಈ ಕಡೆಯಿಂದ ಬಂದು ಇಲ್ಲಿ ತಿರುಗಾಕ್ತಾರೆ. ಅದಕ್ಕೋಸ್ಕರ ಚಿಕ್ಕ ಕಾರ್ಗಳ ತನಕ ತಿರುಗಾಕ್ಬೋದು. ಟ್ರ್ಯಾಕ್ಟರ್ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇಲ್ಲಿ ಒಂದು ಕಾರು ಹೋಗೋ ಥರ ಸ್ಪೇಸ್ ಬಿಟ್ಕೊಂಡಿದ್ದೀವಿ ಒಳಗಡೆ. ಗೇಟು 7 ಅಡಿ ಐತೆ ಇದು ಅಗಲ. 7 ಅಡಿಗೆ ಇನ್ನೇನು ಇದಕ್ಕಿಂತ ತಿರುಗಿಸ್ಬೇಕಾ? ಇಲ್ಲಿ ಹೋಗಿ ತಿರುಗಾಕೊಂಡು ಬೇಕಾದ್ರೆ ಬರ್ಬೋದು ಅಂತ. ಎಲ್ಲ ನೋಡಿ ಹೆಂಗೆ ಆಗ್ಬಿಟ್ಟೈತೆ ಗೇಟು. ಅದಕ್ಕೋಸ್ಕರ ಅಷ್ಟೇ. ಇದಾಗಲ್ಲ, ಇನ್ನು ಎಷ್ಟು ಕಟ್ಟಿದ್ರೂ ಅಷ್ಟೇ ಆಗಲ್ಲ. ಅದಕ್ಕೋಸ್ಕರ ಒಂದು ಫೆನ್ಸಲ್ಲಿ ಮಾಡಿಬಿಡೋಣ ಅಂತ. ಗುರು, ನಾನಿವಾಗ ಜಮೀನು ಹತ್ರ ಬಂದೆ. ಜಮೀನು ಹತ್ರ ಏನಕ್ಕೆ ಬಂದೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗ್ಯಾಪ್ ಐತೆ. ಇದು ಎಷ್ಟು ಅಡಿ ಇದೆ ಲೆಕ್ಕ ಹಾಕ್ಬೇಕು. ಇದಿಷ್ಟು ಈ ಕಲ್ಲಿಂದ ಈ ಕಲ್ಲು ತನಕ ಎಷ್ಟು ಅಡಿ ಬರುತ್ತೆ ಅದು ಲೆಕ್ಕ ಹಾಕ್ಬಿಟ್ಟು ಅದಕ್ಕೂ ಸೇರಿಸಿ ತಂತಿ ಹೇಳ್ಬೇಕು. ಇದು ನೋಡಿ, ಈ ಥರ ಗೇಟ್ ಥರ ಈ ಥರ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಸರಿಯಾಗಿ ಆಗಲ್ಲ. ಅದಕ್ಕೋಸ್ಕರ ಇವಾಗ ಹೋಗಿ ಇದಕ್ಕೂ ಸೇರಿಸಿ ಅಳತೆ ಇಟ್ಕೊಂಡು ಮಾಡಿಸ್ಬೇಕು. ಇದು ನೋಡಿ ಹೆಂಗೆ ಬಿದ್ದೋಗುತ್ತೆ ನೋಡಿ. ಈಗ ಹಿಂಗೆ ತಂತಿ ಬಿಚ್ಚಿದ್ರೆ ನೋಡಿ, ಅಪ್ಪ ಸಿಕ್ಕಂಡೈತಲ್ಲ ಮರ. ಇದು ತಂತಿ ಬಿಚ್ಚಿದ್ರೆ ಹಿಂಗೆ ಬಿದ್ದುಕೊಳ್ಳುತ್ತೆ. ಇದು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ನಾನು ಹೊಲ್ದ ಹತ್ರ ಬಂದಿನಿಲ್ಲ. ಬಾಳೆ ಎಲ್ಲ ಕಡ್ದೈತೆ. ಅದ್ರ ಜೊತೆ ಸಿಕ್ಕಾಪಟ್ಟೆ ಸತ್ಯವನ್ನು ಹೊಡೆದಿವರು. ಅದಕ್ಕೋಸ್ಕರ ಒಂದು ಔಷಧಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ಬೀನಿಸ್ ಹಾಕಿದ್ನಲ್ಲ, ಎಲ್ಲ ಹೋಯ್ತು, ವೇಸ್ಟ್. ಬೇಜಾರಾಗೋಯ್ತು. ಬಿಸಿಲಿಗೆ ಸರಿಯಾಗಿ ಬಂದೇ ಇಲ್ಲ ಬೀನ್ಸು. ಎಲ್ಲ ಕಳೆನೇ ತಿನ್ಕೊಬಿಟ್ಟೈತೆ ಬೀನ್ಸ್ನ. ಅಲ್ಲಿ ಇಲ್ಲಿ ಹುಡುಕ್ಬೇಕು. ಹುಡುಕಿದ್ರೂ ಸಿಗೋ ಥರ ಇಲ್ಲ ಸದ್ಯಕ್ಕೆ ಬೀನಿಸು. ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು ಅವತ್ತು. ನಾನೇನೋ ಖುಷಿಯಿಂದ ಹಾಕಿದ್ದೆ. ಹೆಂಗಾಗೈತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೆತ್ತ ಇರೋದಕ್ಕೂ ಅದಕ್ಕೂ ಬೀನಿಸ್ ಗಿಡ ಹೆಂಗಾಗೈತೆ ಈಗ. ಹೋಯ್ತು, ಇನ್ನೆಲ್ಲಿ ಇದು ಮಾಡೋದು. ಇದು ಇಲ್ಲೊಂದೈತೆ. ಇನ್ನು ಇದಿಷ್ಟನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದು ಎಲ್ಲ ಚೆನ್ನಾಗಿ ಬಂದಿದ್ರೆ ನೀಟಾಗಿ ಎಲ್ಲನೂ ಮೇಂಟೈನ್ ಮಾಡ್ಬೋದಿತ್ತು, ಸೆತ್ತೆ ಎಲ್ಲ ಕಳಿಸ್ಕೊಂಡು. ಆದರೆ ಇದನ್ನಂತೂ ಇವಾಗ ಬಂದಿರೋ ಕಳೆಗೂ ಸೆತ್ತೆಗೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅದಾಗ ಬಿಟ್ಟಾಕ್ಬಿಡು. ಬಾಳೆ ಆದರೂ ಬರಲಿ. ಬಾಳೆ ಎಲ್ಲ ಚೆನ್ನಾಗಿ ಬಂದೈತೆ. ಸ್ವಲ್ಪ ಕಡಿಯೋದು ಲೇಟಾಗೈತೆ. ಬಾಳೆ ಕಡಿಯೋದು ಇಲ್ಲಿ ನೋಡಿ, ಇವಾಗ ಕಡ್ದೈತೆ. ಇದು 1 ತಿಂಗಳಾಗೈತೆ. ಇವಾಗ ಬಂದೈತೆ. 1 ತಿಂಗಳು ಅಂದರೆ ಒಂದು 25 ದಿನ ಆಗೈತೆ. ಇನ್ನು ಬರೋದ್ರ ಮೇಲೆ ಐತೆ ಬಾಳೆ. ಇದಂತೂ ಇಲ್ಲೊಂದು ಗೆಡ್ಡೆ ಬಂದೇ ಇಲ್ಲ. ಬಂದೈತೆ. ಇಲ್ಲಿ ಬಂದು ಇಲ್ಲಿ ಬಿಸಿಲು ಮಾತ್ರ ಚೆನ್ನಾಗಿ ರುಬ್ತೈತೆ. ಇಲ್ಲಿ 12 ಗಂಟೆ ಕರೆಂಟು. ಇವಾಗ ಹೋಗಿ ಅಲ್ಲಿ ಒಂದು ಸ್ವಲ್ಪ ನಾಳೆ ಔಷಧಿ ಹೊಡಿಬೇಕಲ್ಲ, ಅದಕ್ಕೆ ಕರೆಂಟ್ ಬಂದರೆ ಡ್ರಮ್ಮು ಆ ಕಡೆ ಬಾಳೆ ಒಳಗಡೆ ಐತೆ. ತಗೊಬಂದು ಇಲ್ಲಿ ಸೆಂಟ್ರಿಗಾದರೂ ಮಡಿಕೋಬೇಕು. ಇಟ್ಕೊಂಡು ಇಲ್ಲಿ ಕರೆಂಟ್ ಬಂದ ತಕ್ಷಣ ನೀರು ತುಂಬಿಡ್ಬೇಕು. ನಾಳೆ ಔಷಧಿ ಹೊಡೆಯೋಕ್ಕೆ ಬರ್ತಾನೆ. ಇವಾಗ ಸದ್ಯಕ್ಕೆ ಬಾಳೆಗೆ ತಿರ್ದಿದ್ದೀವಿ ನೀರನ್ನ. ಇನ್ನು ನಾನು ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ಅಳತೆ ಮಾಡ್ಕೊತೀನಿ. ಇನ್ನು ಅಳತೆ ಮಾಡಿಲ್ಲ ಎಷ್ಟು ಅಡಿ ಬರುತ್ತೆ ಅಂತ. ಅದು ಅಳತೆ ಮಾಡ್ಕೊಂಡು ಹೋಗಿ ನೆಟ್ ತರಬೇಕು. ತಗೊಂಡು ಬಂದು ಹಾಕೋದು. ನೋಡಿ ಇಲ್ಲಿ ಸೆತ್ತೆ ನೋಡಿ ಹೆಂಗೈತೆ. ಬಾಳೆಗೇನು ಜಾಸ್ತಿ ಆಗೈತೆ ಇದು. ನಾನಿಲ್ಲಿ ಡ್ರಮ್ ನೋಡೋಣ ಅಂತ ಬಂದೆ. ಡ್ರಮ್ ಆಲ್ರೆಡಿ ಅಲ್ಲೇ ಐತೆ. ಗೊಬ್ಬರ ಹಾಕ್ಬಿಟ್ಟವ್ರೆ ನಮ್ಮಪ್ಪ. ಇವಾಗ ನಾನು ಇದಕ್ಕೆ ಇವೆರಡು ಬಾಳೆಗೆ ಇದಕ್ಕೆ ಗೇಟ್ ತಿರಿಬೇಕು. ಇದು ಗೇಟ್ ತಿರಿದ್ಬಿಟ್ಟು ಅಲ್ಲಿ ಗೊಬ್ಬರ ಐತಲ್ಲ, ಗೊಬ್ಬರನ ಈ ಬಾಳೆಗೆ ಬಿಡಬೇಕು. ಆಲ್ರೆಡಿ ಬಾಳೆ ಎಲ್ಲ ಗೊನೆ ಕಡ್ದೈತೆ. ಒಂದು 50% ಬಾಳೆ ಕಡ್ದೈತೆ. ಇನ್ನೊಂದು 50% ಐತೆ. ನೋಡೋಣ ಬನ್ನಿ. ಈ ಗೇಟ್ ಆನ್ ಮಾಡಿದ್ದೀನಿ. ಇವೆರಡು ಗೇಟು. ಅಲ್ಲೇ ಬಾಳೆ ಓಡ್ತೈತೆ, ಚಿಕ್ಕ ಬಾಳೆಗೆ ನೀರು. ಅದನ್ನು ಆಫ್ ಮಾಡಬೇಕು ಇವಾಗ ನಾನು ಹೋಗಿ. ಅದನ್ನು ಆಫ್ ಮಾಡಿಬಿಟ್ಟು ಅಲ್ಲಿ ಗೊಬ್ಬರ SOP ಹಾಕಿರೋದು, SOPನ ಬಾಳೆಗೆ ಇಳಿಸ್ಬಿಟ್ಟು ಮತ್ತು ಈ ಚಿಕ್ಕ ಬಾಟಿಗೆ ನೀರು ಕಿಡಿಬೇಕು. ಹಾಗೆ ಡ್ರಮ್ ತಂದು ಮಿಡ್ಲಲ್ಲಿ ಮಡಗಿ ನೀರು ತುಂಬಿಸ್ಬೇಕು. ಇವಾಗ ನಾನು ನಿಮ್ಮನ್ನು ನಮ್ಮ ಮಿಷಿನ್ ಮನೆ ಹತ್ರ ಕರ್ಕೋಗ್ತಾನೆ ಬನ್ನಿ. ಅಲ್ಲಿ 2 ಗೇಟ್ ಆನ್ ಮಾಡಿದ್ನಲ್ಲ ದೊಡ್ಡ ಬಾಳೆದು. ಇವಾಗ ಇವೆರಡು ಗೇಟು ಆಫ್ ಮಾಡಬೇಕು. ಈ ಕಡೆಗೆ, ಈ ಗೇಟು ಈ ಕಡೆಗೆ. ಇವೆರಡು ಆಫ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಆ ದೊಡ್ಡ ಬಾಳೆಗೆ ಓಡ್ತೈತೆ ನೀರು. ಅಲ್ಲಿ ದೂರದಲ್ಲಿ ಕಾಣ್ತೈತಲ್ಲ ಅದೇ ಮಿಷಿನ್ ಮನೆ. ಇವಾಗ ಅಲ್ಲೇ ಹೋಗ್ತಾ ಇರೋದು ನಾವು. ಇದು ನೋಡಿ ವೆಂಚುರಿ. ತುಂಬ ವರ್ಷ ಆಯಿತು ಹಳೇದು ಇದು.
ನಾವು ಮಾಡಿಸಿ ಒಂದು ಇನ್ನೇನು ಆಯಿತು ಊರು ಒಂದು 8-9 ವರ್ಷ ಆಯಿತು, 10 ವರ್ಷ ಆಗೈತೆ. ಇವಾಗ ನಾನು ಈ ಗೊಬ್ಬರನ ಭಾಳ ಎಳಿಸ್ಬೇಕು. ಹೆಂಗೆ ಇಳಿಸ್ತೀನಿ ನೋಡ್ಕೊಳ್ಳಿ. ಮೊದಲು ಇದು ಆನ್ ಮಾಡೋಕೆ ಹೋಗ್ಬಾರ್ದು ಯಾವತ್ತೂ. ಇದು ಆನ್ ಮಾಡ್ತು ಅಂದರೆ ಡೈರೆಕ್ಟು ನೀರು ಇಲ್ಲಿಗೆ ಸಪ್ಲೈ ಆಗಿಬಿಡುತ್ತೆ ಈ ಪೈಪಿಂದ. ಅದಕ್ಕೂ ಮೊದಲು ಇಲ್ಲಿ ಗೇಟ್ನ ಸ್ವಲ್ಪ ಕಮ್ಮಿ ಹಾಕೋಬೇಕು, ಅಂದರೆ ಅಲ್ಲಿ ಡೆಲಿವರಿ ಕಮ್ಮಿ ಆಗುತ್ತೆ, ಈ ಕಡೆಯಿಂದ ಹೋಗುತ್ತೆ. ಆವಾಗ ಇದು ಆನ್ ಮಾಡ್ತು ಅಂದರೆ ನೀರು ತನ್ನಷ್ಟಕ್ಕೆ ತಾನು ಎಳ್ಕೊಳ್ಳುತ್ತೆ. ನೋಡಿ ಎಳ್ಕೊಳ್ಳುತ್ತೆ. ಇವತ್ತೇನಾದ್ರು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಂದ್ರೂ ಈ ಕಡೆ ಸಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀರು. ಅದಕ್ಕೋಸ್ಕರ ಇಲ್ಲಿ ಕಾಣ್ತಾ ಇದೆಯಾ, ಅದೇ ಮಾರ್ಕಲ್ಲಿ ಗೊತ್ತಾಗುತ್ತೆ ನಿಮಗೆ ನೀರು ಹೆಂಗೆ ಎಳಿತೈತೆ ಅಂತ. ಕೆಳಗಡೆ ಎಲ್ಲ ಕಟ್ಕೊಬಿಟ್ಟೈತೆ ಇನ್ನು ಗೊಬ್ಬರ. ಅದನ್ನು ಸ್ವಲ್ಪ ಹಿಂಗೆ ಕದ್ರುಬಿಟ್ರೆ ಅದು ಹಂಗೆ ಮಿಕ್ಸ್ ಆಗಿ ಇದ್ರ ಜೊತೆನೆ ಸೇರಿಬಿಡುತ್ತೆ. ಇದನ್ನು ನಾವು ಮಿಕ್ಸ್ ಹಿಂಗೆ ಕದರ್ತಾ ಇರಲಿಲ್ಲ. ಏನಪ್ಪ ರೀಸನ್ ಅಂದರೆ ಇವಾಗ ಡ್ರಮ್ ಬೇಕು, ಸ್ವಲ್ಪ ಎಮರ್ಜೆನ್ಸಿ ಐತೆ. ನಾಳೆ ಗೊಬ್ಬರ ಬೇರೆ ಹೊಡಿಸ್ಬೇಕಲ್ಲ, ಸಾರಿ ಔಷಧಿ ಸ್ಪ್ರೇ ಮಾಡಿಸ್ಬೇಕು. ಅದಕ್ಕೋಸ್ಕರ ಇದನ್ನು ಇಲ್ಲೇ ಮಿಕ್ಸ್ ಮಾಡಿ ಕಳಿಸ್ಬಿಡ್ತಾ ಇದ್ದೀವಿ. ಎಷ್ಟು ಹೋಗುತ್ತೆ ಅಷ್ಟು ಮಿಕ್ಸ್ ಆಗೋಗಲಿ. ಮಿಕ್ಸ್ ಆಗಿ ಹೊರಟೋದ್ರೆ ನಾಳೆ ಸದ್ಯಕ್ಕೆ ಡ್ರಮ್ ಬೇರೆ ಕಡೆ ಮಡಗಬೇಕು. ಅದಕ್ಕೋಸ್ಕರ ಗೊಬ್ಬರ ಎಲ್ಲ ಎಳಿಸಾಯ್ತು. ಗೊಬ್ಬರ ಎಳಿಸ್ಬಿಟ್ಟು ಇಲ್ಲಿ ಡ್ರಮ್ ತಂದು ಇಲ್ಲಿ ತುಂಬ್ತಾ ಇದ್ದೀನಿ ನೀರನ್ನ. ಒಂದು ಪೈಪ್ ಇತ್ತು, ಒಂದು ತುಂಡು ಪೈಪ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ನೀರನ್ನ ಬಿಟ್ಟಿದ್ದೀನಿ. ಸದ್ಯಕ್ಕೆ ನೀರು ಇಷ್ಟು ತುಂಬ ಐತೆ. ಇಷ್ಟು ತುಂಬಿಸ್ಬಿಟ್ಟು ನಾನು ಮತ್ತೆ ಮನೆ ಕಡೆ ಹೊರಡ್ತೀನಿ. ಗುರು ಸದ್ಯಕ್ಕೆ ನಮ್ಮ ಹಲಸಿನ ಮರದಲ್ಲಿ ಒಂದು ಹಲಸಿನ ಹಣ್ಣು ಗಮ್ಮತ್ತೈತೆ. ಅದನ್ನು ಹುಡುಕ್ಬೇಕು, ಯಾವ ಹಣ್ಣು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಮೇಲೆ ಹತ್ತ ಅಂದ್ಬಿಟ್ಟು ಒಂದು ಏಣಿ ತಂದಿನಿ. ಏಣಿ ಹಾಕ್ಬಿಟ್ಟು ಹತ್ಬಿಟ್ಟು ನೋಡಬೇಕು ಎಲ್ಲಿ ಹಣ್ಣಾಗಿದ್ದು ಏನೇ ಅಂತ. ಗುರು ಅಂತೂ ಇಂತೂ 2 ಹಲಸಿನ ಹಣ್ಣು ಸಿಕ್ತು. ಇಲ್ಲೇ ಕೆಳಗಡೆನೇ ಇತ್ತು, ನಾ ಬೇರೆ ಏಣಿ ತಗೋದೆ. ಸರಿ ಆಯ್ತು ಅಂದ್ಬಿಟ್ಟು ಹಂಗೂ ಮೇಲ್ಗಡೆ ಹತ್ತಿ ಕಿತ್ವಿ. 2ರಲ್ಲಿ ಒಂದು ಸುಮಾರಾಗಿ ಹಣ್ಣಾಗೈತೆ, ಇನ್ನೊಂದು ಸ್ವಲ್ಪ ಕಾಯಿ ಐತೆ. ಇವಾಗ ನಾವು ನಮ್ಮ ಜಮೀನು ಬಿಟ್ಟು ಹೊರಡ್ತಾ ಇದ್ದೀವಿ. ಇದೇ ಗುರು ಹಲಸಿನ ಹಣ್ಣು 2 ಸಿಕ್ತು ಅನ್ನಲ್ಲ. ಅದು ಒಂದು ಒಡೆದೋಯ್ತು, ಇದೊಂದು ಸ್ವಲ್ಪ ಗಮ್ ಅಂತೈತೆ. ಇನ್ನೊಂದು 2 ದಿನ ಬೇಕು. ಬುಡ ಬಿಸಿಲು, ಅದಕ್ಕೆ ಮನೇಲಿ ಸ್ವಲ್ಪ ದ್ರಾಕ್ಷಿ ಇತ್ತು, ತಗೊಂಡು ತಿಂತ ಅವನೇ. ಗುರು ಹೊಲದಲ್ಲಿ ಒಂದು ಪರಂಗಿ ಹಣ್ಣಾಗಿತ್ತು, ಅದನ್ನು ತಗೊಂಬಂದು ಕಟ್ ಮಾಡಿ ಈ ಥರ ಮಾಡಿದ್ದೀವಿ. ನಾನು ಇವಾಗ ಇದಕ್ಕೆ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕೊಂಡು ತಿಂತೀನಿ. ಎಲ್ಲ ಬಾಯಿಗೆಲ್ಲ ಮೆತ್ಕೊಂಡು ತಿನ್ನೋ. ಹಿಂಗೆ ತಿನ್ನೋದು ಆಯಿತು. ತಿನ್ಕೋದು, ಅದು ತಿನ್ಕೋ. ತಗೋಪ್ಪ. ಏನಪ್ಪ ಅದು ಗನ? ಹಾಂ, ಪಪ್ಪಾಯ್. ಗುರು ನಾವಿವಾಗ ತಂತಿ ತಗೋಬೇಕು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನನಗೆ ಬೇಕಾಗಿರೋದು 10 ಅಡಿ ತಂತಿ. ಆಲ್ರೆಡಿ ಇದನ್ನ ಅಳತೆ ಮಾಡಾಯಿತು. ಇವಾಗ ಕಟ್ ಮಾಡ್ತವ್ರೆ. ನಮ್ಮ ಕೆಂಚ ಜೊತೆಗಿದ್ದಾನೆ. ನಾನಿವಾಗ ಹೇಳಿದ್ನಲ್ಲ, ಮೆಸ್ ತರಬೇಕಿತ್ತು. ಮೆಸ್ ಎಲ್ಲ ತಂದಾಯಿತು. ಗೇಟ್ ಅಳತೆ ಮಾಡಿದ್ವಿ ನಾನು ಮತ್ತು ಕೆಂಚ. ಆವಾಗಲೇ ನೋಡಿದ್ರಲ್ಲ, ಅದೇ ನಮ್ಮ ಊರಿಂದ ಹೊರಗಡೆ ಇದೆ, ಅದು ಪವರ್ ಪೆನ್ಸ್ ಅಂತ. ಅಲ್ಲಿ ತಗೊಂಡು ಬಂದ್ವಿ, ಅಳತೆ ಎಲ್ಲ ಮಾಡಿದ್ವಿ ಈ ಗೇಟ್ಗೆ. ಆವಾಗಲೇ ಕಟ್ಟಿದ್ರು, ನಾನು ಬಂದು ಕಿಡಿಬಿಟ್ಟೆ ಅಷ್ಟೇ. ನಾನು ಕೆಂಚನ ಬಂದು. ನಾಳೆ ಯಾರೋ ಬರ್ತಾರೆ, ಅದರಲ್ಲಿ ಗೇಟ್ ಮಾಡಿಸ್ಬೇಕು. ಇವಾಗ ಸದ್ಯಕ್ಕೆ ನಾನು ಹೋಗಿ ಕಟಿಂಗ್ ಮಾಡಿಸ್ಬೇಕು. ಎಷ್ಟು ಬೆಳ್ಕೊಂಡೈತೆ ನೋಡಿ, ಇಷ್ಟು ಬೆಳ್ಕೊಂಡೈತೆ. ನನಗೆ ಇಷ್ಟು ಬೆಳೆದ್ರೆ ಒಂಥರ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ಹೋಗಿ ಕಟಿಂಗ್ ಮಾಡಿಸ್ಬಿಡ್ತೀನಿ ನೀಟಾಗಿ. ಇವಾಗ ಸದ್ಯಕ್ಕೆ ನಾನು ಕಟಿಂಗ್ ಮಾಡಿಸ್ಕೊಬರ್ತೀನಿ ನಮ್ಮ ಗಾಡಿ ತಗೊಂಡು ಹೋಗಿ. ಗುರು ಅಂತೂ ಇಂತೂ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಮೊದಲು ಇಷ್ಟಿತ್ತು, ಇವಾಗ ಇಷ್ಟ ಐತೆ. ಸಿಂಪಲಾಗಿ ಮಾಡಿಸಿದ್ದೀನಿ, ಜಾಸ್ತಿ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಮೇಲ್ಗಡೆ ಎಲ್ಲ ಸ್ವಲ್ಪ ಲೆಂತ್ ಆಗ್ಬಿಟ್ಟಿದ್ದೀನಿ. ಮೊದಲೆಲ್ಲ ಸಿಂಗಲ್ ಸೈಡ್ ಕಟಿಂಗ್ ಮಾಡಿಸ್ತಾಯಿದ್ದೆ, ಇವಾಗ ಡಬಲ್ ಸೈಡ್ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀವಿ. ಬೇಸಿಗೆ ಅಲ್ವಾ, ಸ್ವಲ್ಪ ತಂಪಾಗಿರೋಣ ಅಂತ.
ನಮ್ಮ ಇಡ್ಲಿ 5:30 6 ಗಂಟೆಗೆ ಬರ್ತಿದ್ಲು. ಇವತ್ತೇನೋ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಇದೆ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಅವಳು ಬಂದಮೇಲೆ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತೀನಿ, ಮತ್ತು ನಾಳೆ ಸಿಗ್ತೀನಿ. ಗುರು ಅಂತೂ ಇಂತೂ ನಮ್ಮ ಇಡ್ಲಿ ಬಂದಳು. ಇವತ್ತಂತೂ ಫುಲ್ ಲೇಟ್ ಆಗೋಯ್ತು ಅವಳು ಬರೋದು, ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅಂದ್ಬಿಟ್ಟು. ಇವಾಗ ಹೋಗಿ ಇಡ್ಲಿನ ಮಾತಾಡಿಸ್ಬಿಟ್ಟು ನಮ್ಮ ವೀಡಿಯೋನ ಮುಗಿಸ್ತೀವಿ. ಅವಳೇ ಹೇಳ್ಬಿಡ್ತಾಳೆ, ಬನ್ನಿ. ನಮ್ಮ ಇಡ್ಲಿ ಏನೋ ಮಾಡ್ತಾಳೆ ಇಲ್ಲಿ. ಏನು ಮಾಡ್ತಾಳೆ ಅಂದೆ? ಏನೋ ಇಡ್ಲಿ ಅದು ಹೇಳೋದು ನೀನು. ಬೇಲ್ದಣ್ಣು, ಬೆಲ್ಲ, ನೀರು, ಪಾನ್ಕ ಅಂತ ಹೇಳು. ಇದೊಂಥರ ಡಿಫ್ರೆಂಟ್ ಪಾನಕ. ಯಾಕೆ ಹೇಳು ಡಿಫ್ರೆನ್ಸು? ಯಾಕಂದರೆ ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ. ನೀ ಡಿಫ್ರೆಂಟಾಗಿ ಏನು ಮಾಡಿಲ್ಲ. ಎಲ್ಲರೂ ಒಂದು ಬೇಲ್ದಂಡ್ಲಿ ಒಂದು ಹಬ್ಬ ಅಂದರೆ ಒಂದು 3-4 ಲೋಟ ಆದರೂ ಮಾಡ್ತಾರೆ. ಆದರೆ ನಮ್ಮ ಇಡ್ಲಿ ಒಂದು ಬೇಲ್ದಂಡು ತಗೊಂಡು ಒಂದೇ ಲೋಟ ಪಾನಕ ಮಾಡಿರೋದು. ಅದು ತಿನ್ನಬೇಕು, ಕುಡಿಬೇಕು, ಎಲ್ಲ ರೀತಿಯೂ ಹೋಗ್ಬೇಕು, ಆ ಥರ ಮಾಡೋಳೆ ನೋಡಿ. ಎಷ್ಟು ಸಿಗ್ತಾಯಿದೆ ಬೇಲ್ದಂಡು, ಮೇಲೇ ಐತೆ. ಯಾರೂ ಕಣ್ಣಾಕ್ಬಿಡಿ. ಇಡ್ಲಿ ಇವತ್ತಿನ ಕೊನೆಗೆ ಹೇಳ್ಬಿಡು, ವೀಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.